ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಸಂಜೀವಿನಿ ಯೂಟ್ಯೂಬ್ ಚಾನಲ್. ನಮ್ಮ ಆರೋಗ್ಯ ನಮ್ಮ ಕೈಲೇ ಇರುತ್ತೆ ಫ್ರೆಂಡ್ಸ್. ಇವತ್ತು ಬೂಸ್ಟ್, ಬೋರ್ನ್ವಿಟಾ, ಕಾಂಪ್ಲಾನ್, ಹಾರ್ಲಿಕ್ಸ್, ಪೀಡಿಯಾಶ್ಯೂರ್ ಹೀಗೆ ಮಾರ್ಕೆಟಲ್ಲಿ ಸಿಗ್ತಾ ಇರುವಂತಹ ಹೆಲ್ತ್ ಮಿಕ್ಸ್ ಬಗ್ಗೆ ನಿಜ ಹೇಳ್ತೀನಿ. ವಿಡಿಯೋನ ಕೊನೆಯವರೆಗೂ ನೋಡಿ. ಈ ಹೆಲ್ತ್ ಮಿಕ್ಸ್ನ ಮಕ್ಕಳಿಗೆ ಕೊಡಬೇಕೋ ಬೇಡವೋ ಅಂತ ನಿಮಗೆ ಕ್ಲಾರಿಟಿ ಬರುತ್ತೆ. WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ದಿನಕ್ಕೆ 20 ಗ್ರಾಮ್ ಅಂದರೆ ಸುಮಾರು 5 ಟೀ ಸ್ಪೂನ್ಗಿಂತ ಸಕ್ಕರೆ ತಗೊಳ್ಳೋದು ಆರೋಗ್ಯಕ್ಕೆ ಹಾನಿಕರ. ನಾನು ಕೇಳಿದ್ರೆ ಸಕ್ಕರೆ ತಿನ್ನಲೇಬಾರ್ದು, ಅದು ಸ್ಲೋ ಪಾಯ್ಸನ್, ಯಾವುದೇ ರೀತಿಯ ಪೋಷಕಾಂಶಗಳು ಇರಲ್ಲ, ಒಂದು ವೇಸ್ಟ್ ಪದಾರ್ಥ. ಇದ್ರ ಬಗ್ಗೆ ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ. ಮಾರ್ಕೆಟಲ್ಲಿ ಸಿಗ್ತಾ ಇರೋಂತಹ ಸೋ ಕಾಲ್ಡ್ ಹೆಲ್ತ್ ಮಿಕ್ಸ್ ಇದಾವಲ್ವಾ, ಬೂಸ್ಟು, ಬೋರ್ನ್ವಿಟಾ, ಕಾಂಪ್ಲಾನು, ಹಾರ್ಲಿಕ್ಸು, ಪೀಡಿಯಾಶ್ಯೂರ್ಸ್, ಅಂದರೆ ಮೇಯ್ನಾಗಿ ಇದನ್ನು ಹೆಚ್ಚಾಗಿ ಬಳಸ್ತಾರೆ. ಅದಕ್ಕೋಸ್ಕರ ಈ 5 ಬಗ್ಗೆ ಹೇಳ್ತಾ ಇದ್ದೀನಿ. ಇದರಲ್ಲಿ ಎಷ್ಟು ಪ್ರಮಾಣದಲ್ಲಿ ಸಕ್ಕರೆ ಬಳಸಿದ್ದಾರೆ ಗೊತ್ತಾ? ಬೋರ್ನ್ವಿಟಾದಲ್ಲಿ 100 ಗ್ರಾಮ್ಗೆ 37% ಅಂದರೆ 37 ಗ್ರಾಮ್ ಸಕ್ಕರೆನೇ ಇದೆ. ಕಾಂಪ್ಲಾನಲ್ಲಿ 27% ಸಕ್ಕರೆ ಇರುತ್ತೆ. ಹಾರ್ಲಿಕ್ಸಲ್ಲಿ 13.5 ಗ್ರಾಮ್ ಅಷ್ಟು ಸಕ್ಕರೆ ಇದೆ. ಪೀಡಿಯಾಶ್ಯೂರಲ್ಲಿ 24.4 ಗ್ರಾಮ್ ಅಷ್ಟು ಸಕ್ಕರೆ ಇರುತ್ತೆ. ಅದೇ ರೀತಿ ಬೂಸ್ಟಲ್ಲಿ ಸುಮಾರು 10% ಸಕ್ಕರೆ ಇರುತ್ತೆ. ಕಾಮನ್ ಆಗಿ ಎಲ್ಲ ತಾಯಂದಿರು ಪ್ರೋಟೀನ್ಗೋಸ್ಕರ, ಕ್ಯಾಲ್ಶಿಯಂಗೋಸ್ಕರ ಹಾಲಿನಲ್ಲಿ ಈ ಪೌಡರ್ನ ಮಿಕ್ಸ್ ಮಾಡಿ ಕುಡಿಸ್ತಾರೆ, ಅದು 2 ಸಲ. WHO ಪ್ರಕಾರ ಒಬ್ಬ ವ್ಯಕ್ತಿಗೆ ಒಂದು ದಿನಕ್ಕೆ ಅವರ ತೂಕಕ್ಕೆ ಅನುಗುಣವಾಗಿ ಪ್ರೋಟೀನ್ ಬೇಕಾಗುತ್ತೆ. ಅಂದರೆ ನಿಮ್ಮ ಮಗು 20 kg ಇದ್ದರೆ 20 ಗ್ರಾಮ್ ಅಷ್ಟು ಬೇಕು, 30 kg ಇದ್ದರೆ 30 ಗ್ರಾಮ್ ಅಷ್ಟು ಪ್ರೋಟೀನ್ ಬೇಕಾಗುತ್ತೆ ಪ್ರತಿದಿನ. ಒಂದು ಸರ್ವಿಂಗಲ್ಲಿ ನೀವು 20 ಗ್ರಾಮ್ ಅಷ್ಟು ಪೌಡರ್ನ ಯೂಸ್ ಮಾಡ್ತೀರಾ. 20 ಗ್ರಾಮ್ ಅಷ್ಟು ಪೌಡರ್ನಲ್ಲಿ ಎಷ್ಟು ಪ್ರೋಟೀನ್ ಸಿಗ್ತಾ ಇದೆ ಅಂತ ನೋಡೋಣ ಬನ್ನಿ. ಬೋರ್ನ್ವಿಟಾದಲ್ಲಿ 1.4 ಗ್ರಾಮ್ ಅಷ್ಟು ಮಾತ್ರ ಪ್ರೋಟೀನ್ ಸಿಗುತ್ತೆ. ಕಾಂಪ್ಲಾನಲ್ಲಿ 3.6 ಗ್ರಾಮ್ ಅಷ್ಟು ಸಿಗುತ್ತೆ. ಹಾರ್ಲಿಕ್ಸ್ ಅಲ್ಲಿ 2.4 ಗ್ರಾಮ್ ಅಷ್ಟು ಮಾತ್ರ ಪ್ರೋಟೀನ್ ಇದೆ. ಹಾರ್ಲಿಕ್ಸ್ ಅಂದರೆ ಎಲ್ಲ ಸೇರುತ್ತೆ, ಜೂನಿಯರ್ ಹಾರ್ಲಿಕ್ಸ್, ಹಾರ್ಲಿಕ್ಸ್ ಪ್ಲಸ್, ಹಾರ್ಲಿಕ್ಸ್ ಪ್ರೋಟೀನ್ ಅಂತೆ, ವುಮೆನ್ಸ್ ಹಾರ್ಲಿಕ್ಸ್, ಈ ಥರ ಎಲ್ಲ ಪೌಡರ್ಗಳು ಸೇರುತ್ತೆ. ಪೀಡಿಯಾಶ್ಯೂರಲ್ಲಿ 2.8 ಗ್ರಾಮ್ ಅಷ್ಟು ಪ್ರೋಟೀನ್ ಸಿಗುತ್ತೆ. ಬೂಸ್ಟ್ನಲ್ಲಿ 1.5 ಗ್ರಾಮ್ ಅಷ್ಟು ಪ್ರೋಟೀನ್ ಸಿಗುತ್ತೆ. ಇಷ್ಟು ಕಡಿಮೆ ಪ್ರಮಾಣದಲ್ಲಿ ಪ್ರೋಟೀನ್ ಸಿಗುತ್ತೆ. ಪ್ರೋಟೀನ್ ಹೆಚ್ಚಾಗಿರುವಂತಹ ಆಹಾರ ಪದಾರ್ಥಗಳ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ, ಒಂದ್ಸಲ ನೋಡಿ. ನಿಮಗೆ ಯಾವ ಆಹಾರ ಕೊಡಬೇಕು ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅದೇ ರೀತಿ ವಿಟಮಿನ್ ಡಿ ಈ ಪೌಡರ್ನಲ್ಲಿ ಎಷ್ಟಿರುತ್ತೆ ಗೊತ್ತಾ? ಪ್ರತಿದಿನ ಒಬ್ಬರಿಗೆ 15 ಮೈಕ್ರೋಗ್ರಾಮ್ mcg ಅಷ್ಟು ವಿಟಮಿನ್ ಡಿ ಬೇಕು. ಒಂದು ಸರ್ವಿಂಗ್ ಅಂದ್ರೆ 20 ಗ್ರಾಮ್ ಆಗುತ್ತೆ. 20 ಗ್ರಾಮ್ ಅಷ್ಟು ಬೋರ್ನ್ವಿಟಾದಲ್ಲಿ ಕೇವಲ 1.1 ಮೈಕ್ರೋಗ್ರಾಮ್ ಅಷ್ಟು ವಿಟಮಿನ್ ಡಿ ಸಿಗುತ್ತೆ. ಕಾಂಪ್ಲಾನ್ ನಲ್ಲಿ ಕೇವಲ 0.75 ಮೈಕ್ರೋಗ್ರಾಮ್ ಅಷ್ಟು ವಿಟಮಿನ್ ಡಿ ಸಿಗುತ್ತೆ. ಪೀಡಿಯಾಶ್ಯೂರ್ ಅಲ್ಲಿ 0.9 ಮೈಕ್ರೋಗ್ರಾಮ್ ಅಷ್ಟು ವಿಟಮಿನ್ ಡಿ ಸಿಗುತ್ತೆ. ಹಾರ್ಲಿಕ್ಸ್ ಅಲ್ಲಿ 1.6 ಮೈಕ್ರೋಗ್ರಾಮ್ ಅಷ್ಟು ವಿಟಮಿನ್ ಡಿ ಸಿಗುತ್ತೆ. ಬೂಸ್ಟ್ ನಲ್ಲಿ 0.63 ಮೈಕ್ರೋಗ್ರಾಮ್ ಅಷ್ಟು ವಿಟಮಿನ್ ಡಿ ಸಿಗುತ್ತೆ. ವಿಟಮಿನ್ ಡಿಗೋಸ್ಕರ ಬೆಳಗ್ಗೆ ಮತ್ತು ಸಂಜೆ, ಸೂರ್ಯೋದಯ ಮತ್ತು ಸೂರ್ಯಾಸ್ತ ಟೈಮಲ್ಲಿ ಮಕ್ಕಳನ್ನ 15 ನಿಮಿಷ ಆಟ ಆಡೋಕೆ ಬಿಡಿ. ಮಕ್ಕಳಿಗೆ ಬೇಕಾಗಿರುವಂತಹ ವಿಟಮಿನ್ ಡಿ ನೈಸರ್ಗಿಕವಾಗಿಯೇ ಸಿಗುತ್ತೆ. ನೆಕ್ಸ್ಟ್, ಮೇನಾಗಿ ಎಲ್ಲ ತಾಯಂದಿರು ಕ್ಯಾಲ್ಶಿಯಂಗೋಸ್ಕರನೇ ಹಾಲು ಕೊಡ್ತಾರೆ. ಹಾಲು ಹಾಗೆ ಕುಡಿಯಲ್ಲ ಅಲ್ವಾ, ಅದಕ್ಕೋಸ್ಕರ ಈ ಪೌಡರ್ನ ಮಿಕ್ಸ್ ಮಾಡಿ ಜೊತೆಗೆ ಸಕ್ಕರೆನೂ ಹಾಕಿ ಮಕ್ಕಳಿಗೆ ಕುಡಿಸ್ತಾರೆ. ಪ್ರತಿದಿನಕ್ಕೆ ಮಕ್ಕಳಿಗೆ ಆವ್ರೇಜ್ ಆಗಿ 1000 mg 1000 ಮಿಲಿಗ್ರಾಮ್ ಅಷ್ಟು ಕ್ಯಾಲ್ಶಿಯಂ ಬೇಕು. ನೀವು ಒಂದು ಸರ್ವಿಂಗ್ ಅಲ್ಲಿ ಅಂದ್ರೆ 20 ಗ್ರಾಮ್ ಅಷ್ಟು ಬೋರ್ನ್ವಿಟಾನ ಕೊಡೋದ್ರಿಂದ ಕೇವಲ 20 ಮಿಲಿಗ್ರಾಮ್ ಕ್ಯಾಲ್ಶಿಯಂ ಸಿಗುತ್ತೆ. ಕಾಂಪ್ಲಾನ್ ನಲ್ಲಿ 160 ಮಿಲಿಗ್ರಾಮ್ ಅಷ್ಟು ಕ್ಯಾಲ್ಶಿಯಂ ಸಿಗುತ್ತೆ. ಪೀಡಿಯಾಶ್ಯೂರ್ ಅಲ್ಲಿ 77.2 ಮಿಲಿಗ್ರಾಮ್ ಅಷ್ಟು ಕ್ಯಾಲ್ಶಿಯಂ ಸಿಗುತ್ತೆ. ಹಾರ್ಲಿಕ್ಸ್ 166.6 ಮಿಲಿಗ್ರಾಮ್ ಅಷ್ಟು ಕ್ಯಾಲ್ಶಿಯಂ ಸಿಗುತ್ತೆ. ಬೂಸ್ಟ್ ನಲ್ಲಿ 115.4 ಮಿಲಿಗ್ರಾಮ್ ಅಷ್ಟು ಕ್ಯಾಲ್ಶಿಯಂ ಸಿಗುತ್ತೆ. ಗೊತ್ತಾಯ್ತಾ ಫ್ರೆಂಡ್ಸ್, ಎಷ್ಟು ಕಡಿಮೆ ಪ್ರಮಾಣದಲ್ಲಿ ಈ ಪೌಡರ್ ನಲ್ಲಿ ಕ್ಯಾಲ್ಶಿಯಂ ಸಿಗುತ್ತೆ ಅಂತ? ಬಿಡಿ ಮೇಡಮ್, ಅಷ್ಟರು ಸಿಗ್ತಾ ಇದೆಯಲ್ಲ, ಅದರಿಂದ ಬೇರೆ ಏನೂ ತೊಂದರೆ ಆಗಲ್ವಲ್ಲ ಅಂದ್ರೆ ಖಂಡಿತವಾಗ್ಲೂ ತೊಂದರೆ ಇದೆ. ಏನಕ್ಕೆ ಅಂದ್ರೆ ಕಾಮನ್ ಆಗಿ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇರುವಂತಹ ಎಲ್ಲಾ ಪೌಡರ್ಸ್ ನಲ್ಲಿ ಮಾಲ್ಟಾ ಡೆಕ್ಸ್ಟ್ರಿನ್, ಸಕ್ಕರೆ, ಸುಕ್ರೋಸ್, ತುಂಬಾ ಹೆಚ್ಚಾಗಿ ಕಾರ್ಬೋಹೈಡ್ರೇಟ್ಸ್, ಪ್ರಿಸರ್ವೇಟಿವ್ಸ್, ಆಡೆಡ್ ಫ್ಲೇವರ್ಸ್, ಆರ್ಟಿಫಿಷಿಯಲ್ ಕಲರ್ಸ್, ಎಮಲ್ಸಿಫೈರ್, ಅಸಿಡಿಟಿ ರೆಗ್ಯುಲೇಟರ್ಸ್, ಇನ್ನು ಕೆಲವು ಕೆಮಿಕಲ್ಸ್ ನ ಬಳಸ್ತಾ ಇದ್ದಾರೆ. ನೀವು ಬಳಸ್ತಾ ಇರುವಂತಹ ಪೌಡರ್ ಪ್ಯಾಕ್ ನ ತಿರ್ಸಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಇನ್ನು ಎಲ್ಲರಿಗೂ ಬರುವಂತಹ ಒಂದು ಕ್ವಶನ್ ಏನು ಗೊತ್ತಾ?
ಮೇಡಮ್ ಕಾಂಪ್ಲೇನ್ ಕುಡಿದ್ರೆ ನಿಜವಾಗ್ಲೂ ಮಕ್ಕಳು 2ರಷ್ಟು ಹೈಟ್ ಬೆಳಿತಾರಾ? ಅದು ಕ್ಲಿನಿಕಲಿ ಪ್ರೂವ್ ಆಗಿದೆ ಅಂತ ಹೇಳ್ತಾರೆ. ನಿಜನಾ ಅಂದ್ರೆ ಖಂಡಿತವಾಗ್ಲೂ ಇಲ್ಲ. ಈ ರಿಸರ್ಚ್ ಮೇಲೆ ನಿಮ್ಗೆ ಒಂದು ಕ್ಲಾರಿಟಿ ಕೊಡ್ತೀನಿ ಬನ್ನಿ. 2008ರಲ್ಲಿ ಒಂದು ಕ್ಲಿನಿಕಲ್ ರಿಸರ್ಚ್ 900 ಮಕ್ಕಳ ಮೇಲೆ ಈ ರಿಸರ್ಚ್ ನಡೀತು. 300 ಹೀಗೆ 3 ಗ್ರೂಪ್ ಮಾಡಿದ್ರು. ABC ಅನ್ಕೊಳ್ಳಿ. A ಗ್ರೂಪ್ ಅಲ್ಲಿರುವಂತಹ ಮಕ್ಕಳಿಗೆ ಕೇವಲ ಆಹಾರ ಕೊಟ್ರು. B ಗ್ರೂಪ್ ಅಲ್ಲಿರೋ ಮಕ್ಕಳಿಗೆ ಆಹಾರದ ಜೊತೆಗೆ ನೀರಿನಲ್ಲಿ ಕಾಂಪ್ಲೇನ್ ನ ಮಿಕ್ಸ್ ಮಾಡಿ ಕುಡಿಸಿದ್ರು. C ಗ್ರೂಪ್ ಅಲ್ಲಿರೋ ಮಕ್ಕಳಿಗೆ ಆಹಾರದ ಜೊತೆಗೆ ಹಾಲಿನಲ್ಲಿ ಕಾಂಪ್ಲೇನ್ ನ ಮಿಕ್ಸ್ ಮಾಡಿ ಕುಡಿಸಿದ್ರು. 1 ವರ್ಷದ ನಂತರ A ಗ್ರೂಪ್ ನಲ್ಲಿದ್ದ ಮಕ್ಕಳಿಗಿಂತ C ಗ್ರೂಪ್ ಅಲ್ಲಿರೋ ಮಕ್ಕಳು 2ರಷ್ಟು ಹೈಟ್ ಬೆಳೆದಿದ್ದಾರೆ ಅಂತ ರಿಸರ್ಚ್ ಅಲ್ಲಿ ಇದೆ. ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಷಯ ಏನು ಗೊತ್ತಾ? ಈ ರಿಸರ್ಚ್ಗೆ ದುಡ್ಡು ಕೊಟ್ಟಿದ್ದು, ಸ್ಪಾನ್ಸರ್ ಮಾಡಿದ್ದು ಯಾರು ಗೊತ್ತಾ? ಕಾಂಪ್ಲೇನ್ ಕಂಪ್ನಿ ಓನರ್ ಹಿನ್ಸ್. ಈ ರಿಸರ್ಚ್ ಹೇಗಿದೆ ಅಂದ್ರೆ, ನಾನೇ ಕ್ವಶನ್ ಪೇಪರ್ ರೆಡಿ ಮಾಡಿ, ನಾನೇ ಎಕ್ಸಾಮ್ ಬರೆದು, ನಾನೇ ಮಾರ್ಕ್ಸ್ ಹಾಕೊಂಡು, ನಾನೇ ಕಾಲೇಜ್ ಟಾಪರ್ ಅಂತ ಹೇಳ್ದಂಗಿದೆ. ಹೌದಲ್ವಾ? ನಿಮ್ಗೆ ಗೊತ್ತಿಲ್ಲದ ವಿಷಯ ಏನು ಗೊತ್ತಾ? ನಮ್ಮ ಹೈಟ್ 70-80% ನಮ್ಮ ಹಿರಿಯರ DNA ಅಥವಾ ಜೀನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದನ್ನ ಚೇಂಜ್ ಮಾಡಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಕೇವಲ 20% ಮಾತ್ರ ನಾವು ತಿನ್ನೋಂತ ಆಹಾರದಿಂದ ಜೊತೆಗೆ ಎಕ್ಸಸೈಸ್ ಇಂದ ಹೈಟ್ ಬೆಳಿಬಹುದು. ಹೈಟ್ ಬೆಳೆಯೋದಕ್ಕೆ ಯಾವ ಮನೆ ಮದ್ದು, ಯಾವ ಆಹಾರ ತಗೋಬೇಕು, ಯಾವ ಎಕ್ಸಸೈಸ್ ಮಾಡಬೇಕು ಅಂತ ನಾನು ವಿಡಿಯೋ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಇದ್ರೆ ನೋಡಿ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ. ನಾನು ಹೇಳೋದು ಮಕ್ಕಳಿಗೆ ಪೌಷ್ಟಿಕಾಂಶ ಇರುವಂತ ಆಹಾರ ಕೊಡಿ, ಜೊತೆಗೆ ಚೆನ್ನಾಗಿ ಎಕ್ಸಸೈಸ್ ಮಾಡಿಸಿ, ಫಿಸಿಕಲ್ ಆಕ್ಟಿವಿಟಿ ಇರ್ಲಿ, ಚೆನ್ನಾಗಿ ಆಟ ಆಡಿಸಿ, ಆಗ ಆರೋಗ್ಯಕರವಾಗಿ ಹೈಟ್ ಬೆಳಿತಾರೆ. ಇನ್ನೊಂದು ವಿಷಯ, ಸಿಟಿಯಲ್ಲಿ ಸಿಗ್ತಾ ಇರುವಂತಹ ಫಾರಂ ಮಿಲ್ಕ್, ಪ್ಯಾಕೆಟ್ ಮಿಲ್ಕ್ ದಯವಿಟ್ಟು ಮಕ್ಕಳಿಗೆ ಕೊಡಬೇಡಿ. ಆ ಹಸುಗಳಿಗೆ ತುಂಬಾ ತರದ ಸ್ಟಿರಾಯ್ಡ್ ಇಂಜೆಕ್ಷನ್ಸ್, ಹಾರ್ಮೋನ್ ಇಂಜೆಕ್ಷನ್ಸ್ ನ ಹಾಕಿ ಹಾಲನ್ನ ತೆಗಿತಾ ಇದ್ದಾರೆ. A1 ಮಿಲ್ಕ್ಗೆ ತುಂಬಾ ಕಾಯಿಲೆಗೆ ಮೂಲ ಸ್ಥಾನ ಅಂತ ನೆನ್ಪಿಟ್ಕೊಳ್ಳಿ. ಮತ್ತೇನ್ ಕೊಡ್ಬೇಕು ಅಂತೀರಾ? ನಿಮ್ಮೂರಲ್ಲಿ ಪ್ಯೂರ್ ನಾಟಿ ಹಸುವಿನ ಹಾಲು A2 ಮಿಲ್ಕ್ ಸಿಗ್ತಾ ಇದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಮಕ್ಕಳಿಗೆ ಕೊಡ್ಬೋದು. ಅದನ್ನು ಸಕ್ಕರೆ ಇಲ್ದಲೆ ಬೆಲ್ಲ ಹಾಕಿ, ತಾಟಿ ಬೆಲ್ಲ ಅಥವಾ ಸಾವಯವ ಬೆಲ್ಲ, ಯೂರಿಯಾ ಮಿಕ್ಸ್ ಮಾಡಿರೋ ಬೆಲ್ಲ ಹಾಕ್ಬೇಡಿ. ನಮ್ಗೆ ಸಿಗ್ತಾ ಇರುವಂತಹ ಬೆಲ್ಲ ಕೂಡ ಕಲಬೆರಕೆ ಆಗಿದೆ. ಆರ್ಗ್ಯಾನಿಕ್ ಶಾಪ್ ಅಲ್ಲಿ ನಿಮ್ಗೆ ಯೂರಿಯಾ ಮುಕ್ತ ಬೆಲ್ಲ ಅಂತ ಸಿಗುತ್ತೆ, ಅದನ್ನ ಬಳಸಿ. ನನ್ ಕೇಳಿದ್ರೆ A2 ಮಿಲ್ಕ್ 10% ಜನಕ್ಕೂ ಸಿಗಲ್ಲ. ಅಂತವರೆಲ್ಲ ಏನ್ ಮಾಡ್ಬೇಕು? ಪ್ರಾಣಿಜನ್ಯ ಹಾಲಿಗಿಂತ 100 ಪಟ್ಟು ಒಳ್ಳೆದು ಸಸ್ಯಜನ್ಯ ಹಾಲು. ಯಾವುದು ಅಂದ್ರೆ ರಾಗಿ ಹಾಲು, ಎಳ್ಳಿನ ಹಾಲು, ತೆಂಗಿನ ಹಾಲು, ಸಜ್ಜೆ ಹಾಲು. ಈ ಹಾಲುಗಳನ್ನ ವಾರಕ್ಕೆ 2 ದಿನ ಕೊಡಿ. 2 ದಿನ ರಾಗಿ ಹಾಲು, 2 ದಿನ ಎಳ್ಳಿನ ಹಾಲು, 2 ದಿನ ತೆಂಗಿನ ಹಾಲು, ಈ ತರ ಚೇಂಜ್ ಮಾಡ್ಕೊಂಡು ಕೊಡಿ. 100 ml ಅಷ್ಟು ಕೊಟ್ಟರು ಸಾಕು. ಮಕ್ಕಳಿಗೆ ಬೇಕಾಗಿರುವಂತಹ ಎಲ್ಲಾ ರೀತಿಯ ಪೋಷಕಾಂಶಗಳು ಸಿಗುತ್ತೆ. ಅದೇ ರೀತಿ ಹೆಲ್ದಿ ಸ್ನ್ಯಾಕ್ ಕೂಡ ಮಾಡಿ ಮಕ್ಕಳಿಗೆ ಕೊಡ್ಬೋದು. ಎಳ್ಳುಂಡೆ ಮಾಡ್ಕೊಡಿ, ಶೇಂಗಾ ಲಡ್ಡು, ಖರ್ಜೂರದ ಲಡ್ಡು, ಡ್ರೈ ಫ್ರೂಟ್ಸ್ ಲಡ್ಡು, ತೆಂಗಿನಕಾಯಿ ಲಡ್ಡು, ತುಂಬಾ ತರದ ಕಾಳು ಸಿಗುತ್ತೆ. ಕಾಳಿನ ಹುಸ್ಲಿ ಮಾಡ್ಕೊಡಿ, ಕೋಸಂಬರಿ ಮಾಡ್ಕೊಡಿ. ಸೀಸನ್ ಅಲ್ಲಿ ಸಿಗುವಂತ ಹಣ್ಣಿನ ಜ್ಯೂಸ್ ಕುಡಿಸಿ, ಸಕ್ಕರೆ ಹಾಕ್ತಲೆ ತರಕಾರಿ ಜ್ಯೂಸ್ ಮಾಡಿ, ಕ್ಯಾರೆಟ್ ಜ್ಯೂಸ್, ಬೀಟ್ರೂಟ್ ಜ್ಯೂಸ್, ಸೌತೆಕಾಯಿ ಜ್ಯೂಸ್, ಟೊಮೊಟೊ ಜ್ಯೂಸ್. ಹೊರಗಡೆ ಹೋದಾಗ ಕೂಲ್ ಡ್ರಿಂಕ್ಸ್ಗಿಂತ ಎಳನೀರು ಕುಡಿಸಿ, ಕಬ್ಬಿನ ಹಾಲು ಕುಡಿಸಿ. ಹೀಗೆ ತುಂಬಾ ತರದ ಒಳ್ಳೆ ಆಪ್ಷನ್ಸ್ ಇದೆ. ಅದನ್ನ ಬಿಟ್ಟು ತುಂಬಾ ಸಕ್ಕರೆ ಮತ್ತು ಕೆಮಿಕಲ್ಸ್, ಪ್ರಿಸರ್ವೇಟಿವ್ಸ್ ಇರುವಂತ ಪೌಡರ್ನ ತಗೊಬಂದು A1 ಮಿಲ್ಕ್ಗೆ ಅಂದ್ರೆ ಪ್ಯಾಕೆಟ್ ಮಿಲ್ಕ್ಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಮಕ್ಕಳಿಗೆ ಕೊಡೋದ್ರಿಂದ ಅವರ ಆರೋಗ್ಯ ನಿಜವಾಗ್ಲೂ ಕೆಡುತ್ತೆ. ನೀವೇ ಅವರ ಆರೋಗ್ಯನ ಹಾಳು ಮಾಡ್ತಾ ಇದ್ದೀರಾ. ಓಕೆ ಮೇಡಮ್, ನೀವು ಹೇಳ್ದಂಗೆ ಈ ಪೌಡರ್ಸ್ನ ಬಳಸಲ್ಲ, ಆದ್ರೆ ಬೇರೆ ಹೆಲ್ತ್ ಮಿಕ್ಸ್ ಇದೆಯಾ ಹೇಳ್ತೀರಾ ಅಂದ್ರೆ ನಾನು ಕೆಲವು ಹೇಳ್ತೀನಿ, ನಿಮ್ಗೆ ಇಷ್ಟ ಆದ್ರೆ ತಗೊಳ್ಳಿ. ಫಸ್ಟ್ ಒನ್, ಮನ್ನಾ ಹೆಲ್ತ್ ಮಿಕ್ಸ್. ಇದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಒಂದ್ಸಲ ಚೆಕ್ ಮಾಡಿ. ಅದೇ ರೀತಿ ಇತ್ತೀಚೆಗೆ ತುಂಬಾ ಪಾಪ್ಯುಲರ್ ಆಗ್ತಿರೋದು ಜೀನಿ ಮಿಲೆಟ್ ಮಿಕ್ಸ್, ಪರ್ವಾ ಮಿಲೆಟ್ ಹೆಲ್ತ್ ಮಿಕ್ಸ್, ನೆಕ್ಸ್ಟ್ ಸಂಜೀವಿನಿ ಮಿಲೆಟ್ಸ್ ಹೆಲ್ತ್ ಮಿಕ್ಸ್, ಮಿಲೆಟ್ಸ್ ಮಾಲ್ಟ್ ಹೆಲ್ತ್ ಪೌಡರ್. ಮನ್ನಾ ಹೆಲ್ತ್ ಮಿಕ್ಸ್ ಬಿಟ್ಟು ಮಿಕ್ಕಿದ್ದೆಲ್ಲ ನಮ್ಮ ಕರ್ನಾಟಕದಲ್ಲೇ ತಯಾರಿಸುವಂತಹ ಹೆಲ್ತ್ ಮಿಕ್ಸ್. ಇದರಲ್ಲಿ ಯಾವುದೇ ರೀತಿಯ ಸಕ್ಕರೆ, ಪ್ರಿಸರ್ವೇಟಿವ್ಸ್, ಫ್ಲೇವರ್ಸ್ ನ ಯೂಸ್ ಮಾಡಿಲ್ಲ. ನಿಮ್ಗೆ ಇಷ್ಟ ಆದ್ರೆ ಯಾವ್ದನ್ನಾದ್ರೂ ತಗೊಂಡು ನೀರಲ್ಲಿ ತಯಾರಿಸಿ ಬೆಲ್ಲ ಅಥವಾ ಮಜ್ಜಿಗೆನ ಮಿಕ್ಸ್ ಮಾಡಿ ಮಕ್ಕಳಿಗೆ ಕುಡಿಸಿ. ದೊಡ್ಡವರು ಕುಡಿಬಹುದು. ನನ್ ಕೇಳಿದ್ರೆ ಬೆಸ್ಟ್ ಆಪ್ಷನ್ ಏನು ಗೊತ್ತಾ? ಮನೆಯಲ್ಲೇ ಹೆಲ್ತ್ ಮಿಕ್ಸ್ ಪೌಡರ್ಸ್ ಅಥವಾ ಮಲ್ಟಿಗ್ರೇನ್ ಪ್ರೋಟೀನ್ ಪೌಡರ್, ರಾಗಿ ಮಾಲ್ಟ್ ಪೌಡರ್, ಡ್ರೈ ಫ್ರೂಟ್ಸ್ ನಟ್ ಪೌಡರ್. ಹೀಗೆ ಹೆಲ್ತ್ ಮಿಕ್ಸ್ ನ ಮನೆಯಲ್ಲೇ ಹೇಗೆ ಮಾಡ್ಕೋಬೇಕು ಅಂತ ನಿಮ್ಗೆ ವಿಡಿಯೋಸ್ ಯೂಟ್ಯೂಬ್ ಅಲ್ಲಿ ತುಂಬಾ ಸಿಗುತ್ತೆ. ಅದನ್ನ ನೋಡಿ ಮನೆಯಲ್ಲಿ ನೀವೇ ಮಾಡ್ಕೊಳ್ಳಿ, ಅದೇ ಒಳ್ಳೇದಲ್ವಾ? ಕೊನೆಯದಾಗಿ ಒಂದ್ ಮಾತು, 2 ಪಟ್ಟು ಹೆಚ್ಚಾಗಿ ಹೈಟ್ ಬೆಳೆಸುವಂತಹ ಈ ಕಾಂಪ್ಲೇನ್ ಕಂಪ್ನಿಯವರು ಚೈನಾ, ಜಪಾನ್ಗೆ ಹೋಗಿ ಯಾಕೆ ಅವ್ರ ಹೈಟ್ ನ ಬೆಳೆಸಲ್ಲ? ಏನಕ್ಕೆ ಅಂದ್ರೆ ಅವರು
ಯಾರು ಇದನ್ನ ನಂಬಲ್ಲ. ಅವರ ಗವರ್ನಮೆಂಟ್ ಕೂಡ ಇಂಥ ಪ್ರಾಡಕ್ಟ್ಸ್ ನ ಅಪ್ರೂವ್ ಮಾಡಲ್ಲ. ನಮ್ ದೇಶದಲ್ಲಿ ಅಡ್ವರ್ಟೈಸ್ ನಲ್ಲಿ ಏನ್ ಸುಳ್ಳು ಹೇಳಿದ್ರು ಸತ್ಯ ಅಂತ ನಂಬ್ತೀವಿ. ಅದೇ ಒಳ್ಳೆ ಪ್ರಾಡಕ್ಟ್ ಅಂತ ತಗೊಂಡು ಸುಮ್ನೆ ನಾವು ತಿಂತೀವಿ, ಮಕ್ಕಳಿಗೂ ತಿನ್ನಿಸ್ತೀವಿ. ಎಲ್ಲರಲ್ಲೂ ಒಂದು ರಿಕ್ವೆಸ್ಟ್, ಇನ್ ಮುಂದೆನಾದ್ರೂ ನೀವು ಯಾವುದೇ ಪ್ರಾಡಕ್ಟ್ ತಗೊಂಡ್ರು ದಯವಿಟ್ಟು ಆ ಪ್ಯಾಕ್ನ ತಿರ್ಸ್ ನೋಡಿ. ಇಂಗ್ರೀಡಿಯೆಂಟ್ಸ್ ಅಂತಿರುತ್ತೆ, ಅದನ್ನ ಚೆಕ್ ಮಾಡಿ. ಅದ್ರಲ್ಲಿ ಏನ್ ಬಳಸಿದ್ದಾರೆ ಅಂತ ನೋಡಿ. ಎಷ್ಟು ಕೆಮಿಕಲ್ಸ್ ಬಳಸಿದ್ದಾರೆ, ಫ್ಲೇವರ್ಸ್ ಬಳಸಿದ್ದಾರೆ, ಸಕ್ಕರೆ ಎಷ್ಟು ಪ್ರಮಾಣದಲ್ಲಿದೆ, ಎಲ್ಲಾನು ಸರಿಯಾಗಿ ಚೆಕ್ ಮಾಡಿ ನಂತರನೇ ತಗೊಳ್ಳಿ. ಒಳ್ಳೆ ಪ್ರಾಡಕ್ಟ್ ಕೊಡ್ತಾ ಇದೀವಿ ಅಂತ ಊಹೆ ಮಾಡಿಕೊಂಡು ಮಕ್ಕಳಿಗೆ ಸ್ಲೋ ಪಾಯ್ಸನ್ ಮಾತ್ರ ಕೊಡ್ಬೇಡಿ. ಅವರ ಆರೋಗ್ಯನ ಹಾಳು ಮಾಡಬೇಡಿ. ಈ ಸೋ ಕಾಲ್ಡ್ ಹೆಲ್ತ್ ಪೌಡರ್ಸ್ನ ಮಕ್ಕಳಿಗೆ ಕೊಡೋದೋ ಬೇಡವೋ ಅಂತ ಕ್ಲಾರಿಟಿ ಕೊಟ್ಟಿದ್ದೀನಿ. ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಈ ವಿಡಿಯೋದಲ್ಲಿ ಹೇಳಿರುವಂತಹ ಎಲ್ಲಾ ಮಾಹಿತಿನೂ ನನ್ನ ಅಭಿಪ್ರಾಯ. ನಾನು ರಿಸರ್ಚ್ ಮಾಡಿದಾಗ ತಿಳಿದ ಸತ್ಯ. ನಿಜ ಹೇಳೋದು ನನ್ನ ಕರ್ತವ್ಯ, ಫಾಲೋ ಮಾಡೋದು ಬಿಡೋದು ನಿಮ್ಮಿಷ್ಟ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತಾ? ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರಾದ್ರೂ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿರೋ ಗಂಟೆನ ಜೋರಾಗಿ ಹೊಡೀರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.